Down, sir, down the face officer. Down. Sir, ಸ್ವಲ್ಪ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆಯನ್ನು ಹಾಕೋದ್ರ ಮೂಲಕ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿ ಈಗ ಧ್ವಜಾರೋಹಣ ಕಾರ್ಯಕ್ರಮ ಕಾರ್ಯದರ್ಶಿ ಸಾಂಸ್ಕೃತಿಕ ಕಾರ್ಯದರ್ಶಿ ಇವರನ್ನು ಕೂಡ ಈ ಒಂದು ವೇದಿಕೆ ಆಹ್ವಾನ ಮಾಡ್ತಿದ್ದೇನೆ. ಈ ಶ್ರೀಮತಿ ಎಚ್.ಎಂ. ಇಂದಿರಾ ಮೇಡಮ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವರನ್ನು ವೇದಿಕೆ ಆಹ್ವಾನ ಮಾಡ್ತಿದ್ದೇನೆ. ಎನ್ ರಮೇಶ್ ಜಂಟಿ ಕಾರ್ಯದರ್ಶಿ ಇವರನ್ನು ಕೂಡ ಈ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕಿನ ನೌಕರ ಬಾಂಧವರನ್ನು ಕೂಡ ಈ ಒಂದು Action Kannada Deepa. Go. ನೌಕರರ ಮಿತ್ರರೇ, ಅಕ್ಕ ತಂಗಿಯಂದ್ರೆ, ಅಣ್ಣ ತಮ್ಮಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಲೇಶಿಯಣ್ಣ ಮೈಕ್ ಕೊಡಬಾರ್ದಾಗಿತ್ತು. ನಾನೇ ತಪ್ಪು ಮಾಡಿದೆ. ಮೈಕ್ ಕೊಟ್ಟಿದ ತಕ್ಷಣ ಬೇಡಿಕೆಗಳು ದೊಡ್ಡ ಲಿಸ್ಟೇ ಹೇಳ್ಬಿಟ್ಟ. ನನಗೆ ಗೊತ್ತಿತ್ತು, ಆದರೆ ಏನು ಕೊಡೋಣ ನಮ್ಮ ಟೈಗರ್ಗೆ ಅಂತೇಳಿ ಒಂದು ಅವಕಾಶ ಕೊಟ್ವಿ. ಇವತ್ತು ಸರ್ಕಾರಿ ನೌಕರರಂದರೆ ದಿನನಿತ್ಯ ಒತ್ತಡ, ಎಷ್ಟು ಒತ್ತಡದಲ್ಲಿ ಇರ್ತೀವಿ. ಜನ ಪಾಪ ಮಾತಾಡ್ತಾರೆ, ಸರ್ಕಾರಿ ನೌಕರರು ಕೆಲಸ ಮಾಡಲ್ಲ ಅಂತೇಳಿ. ನೀವು ಕೆಲಸ ಮಾಡಿಲ್ಲ ಅಂತಂದ್ರೇ ಈ ರಾಜ್ಯ ಸರ್ಕಾರ ನಡೆಯಲ್ಲ, ಒಂದು ಊರು ಒಂದು ದಿವಸ ಕೂಡ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ. ನಿಮ್ಮದು ಪ್ರತಿನಿತ್ಯ ಎಷ್ಟೇ ಒತ್ತಡ ಇದ್ದು, ಮನೆಯಲ್ಲಿ ಎಷ್ಟೇ ತೊಂದರೆಗಳಿದ್ರು, ಆ ತೊಂದರೆಗಳನ್ನೆಲ್ಲ ಪಕ್ಕಿಗಿಟ್ಟು ಸರ್ಕಾರ ಸೇವೆ ಅಂದರೆ ದೇವರ ಸೇವೆ ಅಂತೇಳಿ, ಜನಸೇವೆ ಅಂತಂದರೆ ದೇವರ ಸೇವೆ ಅಂತೇಳಿ ತಾವೇನೋ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಆ ಒತ್ತಡದಲ್ಲಿ ಜನರು ಕೆಲಸಗಳು ಮಾಡಿಕೊಡ್ತೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕು. ಕೆಲಸ ಮಾಡಬೇಕಂದ್ರೆ ಯಾರು ಒಂದು ಕಮಿಟ್ಮೆಂಟ್ ಇದ್ರೇ ಮಾಡೋಕ್ಕಾಗುತ್ತೆ. ಸರ್ಕಾರಿ ಆಫೀಸ್ಗಳಲ್ಲಿ ನಮ್ಮ ಕೆಲಸ ಆಗಲ್ಲ ಅಂತೇಳಿ ಜನರು ಮಾತಾಡಿದಾಗ ನಾನು ಅವ್ರಿಗೊಂದು ಮಾತು ಹೇಳ್ತಿರ್ತೀನಿ, ನಿಮಗೆ ಅದೊಂದೇ ಕೆಲಸ, ಸರ್ಕಾರಿ ನೌಕರಿಗೆ ಸಾವಿರಾರು ಕೆಲಸ ಇರುತ್ತೆ, ಅವ್ರಿಗೆ ಸಮಯವನ್ನು ಕೊಡಬೇಕು, ಆ ಕೆಲಸ ಅವಾಗೇ ನಮ್ಗೆ ಆಗುತ್ತೆ ಅಂತ ಹೇಳಿ ಇಚ್ಛೆಪಡ್ತೀನಿ. ನಾವು ಒತ್ತಡದಲ್ಲಿದ್ದಾಗ, ನಾವೊಂದು ಶಾಸಕರಾಗಿ ನಾವು ಒತ್ತಡದಲ್ಲಿದ್ದಾಗ ನಾವು ಜನರ ಹತ್ರ ಒಂದೊಂದು ಸಾರಿ ಏನಪ್ಪ ಇದು 24 ಗಂಟೆ ಈ ರೀತಿಯಲ್ಲಿ ನಾವು ಒತ್ತಡದಲ್ಲಿ ಕೆಲಸ ಮಾಡಬೇಕು ಅನಿಸುತ್ತೆ. ನಾವೊಂದು ದಿವಸ ಒಂದು 2-3 ದಿವಸ ಬೇಕಂದ್ರೆ ನಾವೆಲ್ಲ ಬೇರೆ ಊರಿಗೆ ಹೋಗ್ಬೋದು, ಕುಟುಂಬನ ಕರ್ಕೊಂಡು ಎಲ್ಲ ಹೋಗ್ಬೋದು. ಆದರೆ ನಿಮ್ಗಂಥ ಅವಕಾಶ ಇಲ್ಲ. ಪ್ರತಿನಿತ್ಯ ಎಂಥ ಒತ್ತಡ ಇದ್ದರೂ, ಏನೇ ತೊಂದರೆ ಇದ್ದರೂ, ನೀವು ಸರ್ಕಾರ ನೌಕರರು ಪ್ರತಿನಿತ್ಯ ಕೆಲಸಕ್ಕೆ ಹಾಜರಾಗಬೇಕು, ಆ ಕೆಲಸವನ್ನು ಮಾಡಬೇಕು. ಅಷ್ಟು ಒತ್ತಡದಲ್ಲಿ ಇವೆಲ್ಲ ನೀವು ಕೆಲಸ ಮಾಡುವಾಗ ಇವತ್ತೇನು ಈ ಸ್ಪೋರ್ಟ್ಸ್ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀವಿ, ನಿಮ್ಗೆ ಒಂದು 2 ದಿವಸ ರಿಲೀಫ್ ಸಿಗುತ್ತೆ ಅಂತೇಳಿ ನಾನು ಅನ್ಕೊತಿದ್ದೀನಿ. ನಮ್ಮ ಸೂರ್ಯವರು, ನಮ್ಮ ಶಾಸ್ತ್ರಿಯವರು, ನಮ್ಮ ರೆಡ್ಡಿಯವರು ಎಲ್ಲರೂ ಬಂದು ಈ ಥರ ಸ್ಪೋರ್ಟ್ಸ್ ಟೂರ್ನಮೆಂಟನ್ನು ಮಾಡ್ತಿದ್ದೀವಿ. ಅದಕ್ಕೆ ಸಹಕಾರ ಬೇಕಂದಾಗ ಮೊಟ್ಟ ಮೊದಲನೇದಾಗಿ ಖುಷಿ ಪಟ್ಟಂಥ ವ್ಯಕ್ತಿ ಯಾರನ್ನಿದ್ರೆ ಅದು ನಿಮ್ಮ ತಮ್ಮ ಭರತ್ ರೆಡ್ಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇನ್ನೂ ಹಲವಾರು
ಸಮಸ್ಯೆಗಳನ್ನ ನಮ್ಮ ಮಲ್ಲೇಶಣ್ಣವ್ರು ಹೇಳ್ತಿದ್ರು. ಏನು ಸರ್ಕಾರಿ ನೌಕರಿಗೆ ಒಂದು ಭವನ ಇಲ್ಲ, ಅದಕ್ಕೆ ಜಮೀನಿಲ್ಲ ಅಂತೇಳಿ. ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ, ನನಗಂದರೆ ನಿಮಗೆಲ್ಲ ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಒಂದು ಜಮೀನನ್ನು ಸಿಟಿ ಲಿಮಿಟ್ಸಲ್ಲಿ ಅಲಾಟ್ ಮಾಡಬೇಕಂದ್ರೆ ನಾವು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿಂದ ಪ್ರಪೋಸಲ್ ಮಾಡಿ ಕಳಿಸ್ತೀವಿ. ನಮ್ಮ ನೌಕರರಿಗೆ ಅನುಕೂಲ ಆಗುತ್ತಂತಂದರೆ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳನ್ನಾಗಿರ್ಬೋದು ನಾವು ಒಪ್ಪಿಸಿ ನಿಮಗೆ ಜಮೀನನ್ನು ಮಾಡಿಕೊಡೋ ಭರವಸೆಯನ್ನು ನಾನು, ನಾಗೇಂದ್ರಣ್ಣವರು, ಗಣೇಶಣ್ಣವರು. ಆದರೆ ಮತ್ತು ಇದಕ್ಕೆ ನೀವು ಬೆನ್ನತ್ತಬೇಕು. ಯಾವ ರೀತಿಯಲ್ಲಿ ಎಲ್ಲಿ ಜಮೀನಿದೆ, ಯಾಕಂದ್ರೆ ನಾವು ಇವತ್ತು ಹೇಳಿ ಹೋಗ್ತೀವಿ, ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ. ಮತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಕರಿತೀರಿ, ಕರೆದಾಗ ಮೊನ್ನೆ ಮಾತು ಕೊಟ್ಟೋಗಿದ್ದೀರಿ ಸರ್, ನೀವು ಮಾಡಲಿಲ್ಲ ಅಂತ ಹೇಳ್ತೀರಿ. ಈ ಥರ ಇವತ್ತು ಮಾತು ಕೊಟ್ಟಿದ್ದನ್ನು ನಡ್ಕೋಬೇಕಂದ್ರೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ನಮ್ಮ ಜೊತೆಗಿರಬೇಕು. ಹಿರಿಯರಾದಂಥ ಮಲ್ಲೇಶಣ್ಣವರು, ನಿಮ್ಮ ಜಿಲ್ಲಾಧ್ಯಕ್ಷರು ಯಾರ್ಯಾರಿದ್ದಾರೋ ಒಂದು ಟೀಮನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಆ ಫೈಲ್ ಮೂಮೆಂಟನ್ನು ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಮಾಡ್ಕೊಂಡ್ರೆ ನಮ್ಮ ಸರ್ಕಾರಿ ನೌಕರರಿಗೆ ಜಮೀನು ಸಿಗುತ್ತೆ, ಅದರಲ್ಲಿ ನಾವು ಭವನವನ್ನು ಮಾಡ್ಕೋಬೋದು ಅಂತೇಳಿ ತಾವೊಂದು ರೂಪುರೇಷೆಯನ್ನು ಮಾಡ್ಕೊಂಡು ನನ್ನ ಹತ್ರ ಬಂದರೆ ನಿಮ್ಮನ್ನು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಅದು ಕೆಲಸ ಆಗಂಗಿದ್ರೆ 100ಕ್ಕೆ 100 ಮಾಡಿಕೊಡೋ ಜವಾಬ್ದಾರಿ ಈ ಜಿಲ್ಲೆ ಪರವಾಗಿ, ಜಿಲ್ಲೆ ಶಾಸಕರ ಪರವಾಗಿ ನಾನು ತಗೊಳ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು NPSನ OPS ಮಾಡಬೇಕಂತೇಳಿ ನಿಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಿದ್ರು. NPSನ OPS ಮಾಡಬೇಕಂತೇಳಿ ಇಡೀ ರಾಜ್ಯದಲ್ಲಿ ಸರ್ಕಾರ ನೌಕರರು ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಗಮನಕ್ಕಿದೆ. ಅವರು ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತೇಳಿ ಒಂದು ಪ್ರವಾಸ ಕೂಡ ಕಳಿಸಿದ್ರು, ಒಂದು ಕಮಿಟಿಯನ್ನು ಮಾಡಿ. ಈಗ ಅತಿ ಶೀಘ್ರದಲ್ಲಿ ಮುಂಬರುವಂಥ ತಿಂಗಳು ಬಡ್ಜೆಟ್ ಸೆಷನ್ಸಲ್ಲಿ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅತಿ ಶೀಘ್ರದಲ್ಲಿ NPSನ OPS ಮಾಡಬೇಕು, ನಮ್ಮ ನೌಕರರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ನಮ್ಮ ಸರ್ಕಾರ ಕೂಡ ಸರ್ಕಾರಿ ನೌಕರರ ಪರವಾಗಿದೆ. ನಮ್ಮ ತಾಯಂದಿರಿಗೆ ಋತುಚಕ್ರ ಅವರಿಗೂ ರಜೆಯನ್ನು ಘೋಷಣೆ ಮಾಡಿದೆ. ರಜೆ ಘೋಷಣೆ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಈ ಆಲೋಚನೆ ಬಂದಾಗ ಡೆಲ್ಲಿಯಿಂದ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಫೋನ್ ಮಾಡಿ, ಇಂಥ ಒಳ್ಳೆಯ ಕಾರ್ಯಕ್ಕೆ ಇಂಥ ಒಂದು ರಜೆಯನ್ನು ತಾವು ಕೊಡ್ತಿದ್ದೀರಿ, ತಮ್ಮ ಸರ್ಕಾರಕ್ಕೆ ಒಳ್ಳೆಯದಾಗತ್ತಂತೇಳಿ ನಮ್ಮ ಅಧಿನಾಯಕಿ ಆದಂಥ ಸೋನಿಯಾ ಗಾಂಧಿ ಮೇಡಮ್ ಅವರೇ ಮೆಚ್ಚುಗೆಯನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಗೊತ್ತಿದೆ, ಅವರು ಮತ್ತು ಹಿಂದುಳಿದ ವರ್ಗದವರಿಗೆ ಇಡೀ ಜಾತ್ಯತೀತವಾಗಿ ಯಾರನ್ನ ನಾಯಕರು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಕೂಡ ಏನು ಸರ್ಕಾರಿ ನೌಕರಿಗೆ ಮಾಡಬೇಕು, ಈ ರೀತಿಯಲ್ಲಿ NPSನ OPS ಮಾಡ್ಬೇಕಂತಲ್ಲಿ ಅಂಥೇಳಿ ಅವರು ಮನಸ್ಸಲ್ಲಿದೆ. ಆದರೆ ಅದನ್ನು ಮಾಡಬೇಕಂದ್ರೆ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕಂತೇಳಿ ಒಂದು ಅಧ್ಯಯನವನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗ ನಿಮಗೆಲ್ಲ ಅದರ ಅನುಕೂಲತೆಗಳು ಆಗುತ್ತೆ.